ಲೈಟ್ಸ್ ಬ್ಲಿಂಕ್ ಆಗುತ್ತೆ. ಹಾಂ ಅಷ್ಟೇ. ಅದು ಮಿಷಿನ್ ಗನ್ ಇಟ್ಟಂಗೆ ಐತಿ ಹಿಂದೆ. ಇಂಡಿಯಾಗೆ ದಿ ಬೆಸ್ಟ್ ಸೂಪರ್ ಸ್ಪೋರ್ಟ್ ಅಂದರೆ 6R. WRS ದೊಡ್ಡದಾಗೆ ಇದೆ ಸ್ಕ್ರೀನು. ಏನು ಸ್ಮೂತಾಗಿ ರೆವ್ ಆಗೋದು ನೋಡಿ, ರಪ್ 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 ಅಂತ ರೆವ್ ಆಗ್ಬಿಡುತ್ತೆ. ಹೋಗೋಣ ಇನ್ನೊಂದು ಸ್ಪ್ರಿಂಟು. ಸೊ ನೋಡಿ, ಲೋ ರೆವ್ಸಲ್ಲಿ ಇಷ್ಟು ಸ್ಮೂತ್ ಆಗಿದೆ, ಕೇಳಿಸೋದೇ ಇಲ್ಲ. ರೆವ್ ಮಾಡಿದ ತಕ್ಷಣ ಫುಲ್ ಕಿರ್ಚೋದು. ಬ್ರೋ ಸೇಮ್ ಸೇಮ್. ಸೊ ಇದರಲ್ಲಿ ಫುಲ್ಲು ಲೋ ಎರಡೇ ಇರೋದು, ಪವರ್ ಮೋಡ್ ಅನ್ಸುತ್ತೆ. ಇವಾಗ ಫುಲ್ಲಲ್ಲಿದೆ. ಎಕ್ಸಾಸ್ಟ್ ಸರ್ವೋ ವಾಲ್ವ್ ಎಲಿಮಿನೇಟ್ ಮಾಡಿದ್ದಾರೆ, ಅದಕ್ಕೆ ಚೆಕ್ ಇಂಜಿನ್ ಲೈಟ್ ಇರುತ್ತೆ, ಅದು ಹಂಗೆ ಇರುತ್ತೆ ಸರ್ವೋ ಬಾಡಿ ಹಾಕೋರ್ಗು.
ಕ್ರೇಜಿ ಆಗಿದೆ ಗುರು ಗಾಡಿ. ಏನು ಗೊತ್ತಾ, ಈ ರೋಡಲ್ಲಿ ಇದನ್ನ ಫುಲ್ ರೆಡ್ ಲೈನ್ ಮಾಡ್ಬಿಡ್ಬೋದು ನೋಡಿ. 6 ಗೇರಲ್ಲಿ ರೆಡ್ ಲೈನ್ ಆಗೋಯ್ತು ಅವಾಲೆ. ಫುಲ್ಲಾಗಿ ಯೂಸ್ ಮಾಡ್ಬಿಡ್ಬೋದು ಮೀಟ್ರು. ಬಟ್ ಹೆವಿ ಕಂಫರ್ಟಬಲ್ ಗಾಡಿ ಇದು ನಮ್ಮ 10RRಗಿಂತ. 6R ಒಂಥರ ಬ್ಯೂಟಿ ಗುರು. ಅಯ್ಯಪ್ಪ ಇದ್ರದ್ದು ಒಂದು ತಲೆನೋವು ನನಗೆ. ಫ್ಯೂಲ್ ಇನ್ನು 2 ಪಾಯಿಂಟ್ ಇದೆ ಅಷ್ಟೇ. ವಾಪಸ್ ಹೋಗ್ಬಿಟ್ಟು ಅಲ್ಲಿ ನೀವು ಹಂಗೆ ಇದು ಮಾಡಿಬಿಡ್ರಿ. ಏನು ಕಂಫರ್ಟ್ ಇದೆ ಗುರು ಗಾಡಿ. ಅದು ಕಂಪೇರ್ ಮಾಡಿದ್ರೆ ಇದು ಒಂಥರ ಇವಾಗ ಸ್ಪೋರ್ಟ್ ಬೈಕ್ ಫೀಲ್ ಕೊಡ್ತಾ ಇದೆ. ಅದು ಸೂಪರ್ ಸ್ಪೋರ್ಟು, ಇದು ಸ್ಪೋರ್ಟ್ ಬೈಕ್ ಫೀಲ್ ಕೊಡ್ತಾ ಇದೆ. ಆ್ಯಕ್ಚುಲಿ ಇದು ಸೂಪರ್ ಸ್ಪೋರ್ಟೇ, ಬಟ್ ಅದ್ರ ಫುಟ್ ಪೆಕ್ಸ್ ಎಲ್ಲ ತುಂಬ ಮೇಲೆ ಇದೆ. ಹೆವಿ ಕಮಿಟ್ಮೆಂಟ್. ಇದೊಂಥರ ಸಕ್ಕತ್ತಾಗಿದೆ ಗುರು. ಫುಲ್ 6 ಗೇರಲ್ಲಿ ರೆಡ್ ಲೈನ್ ಮಾಡ್ಬಿಟ್ಟೆ ಮಚ್ಚ. ಫುಲ್ ಓಪನ್ ಮಾಡ್ಬಿಡ್ಬೋದು ಈ ರೋಡಲ್ಲಿ. ಸಕ್ಕತ್ತಾಗಿದೆ. ಎಕ್ಸಾಸ್ಟ್ ಮಾತ್ರ ಏನು ಸೂಪರ್ ಆಗಿದೆ ಗೊತ್ತಾ, ಬಾಂಬ್ ಆಗಿದೆ ಮಾತ್ರ. ಹೆವಿ ಸ್ಮೂತ್ ಇದೆ ಗಾಡಿ. ಸೊ ಇದಕ್ಕೆ ಆ್ಯಕ್ಚುಲಿ ಟ್ಯೂನ್ ಮಾಡಿ ಅನ್ರೆಸ್ಟ್ರಿಕ್ಟ್ ಮಾಡಿದ್ರೆ ECU ಇನ್ನೂ ನೆಕ್ಸ್ಟ್ ಲೆವೆಲ್ ಪವರ್ ಮಾಡ್ಬೋದು. ಇದು BS6 ಫೇಸ್ 2 ಗಾಡಿ ಇದು. ಸೊ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿರ್ತಾನೆ ECUನಲ್ಲಿ. ಆದರೂ ಟಾಪ್ ಎಂಡ್ ಎಲ್ಲ ಒಂಥರ ಚೆನ್ನಾಗಿ ಟ್ಯೂನ್ ಮಾಡಿದ್ದಾನೆ ಮಗ. ಸ್ಟಾಕಲ್ಲೇ ಎಲ್ಲೂ ಏನೋ ಒಂಥರ ರೆಸ್ಟ್ರಿಕ್ಷನ್ ಫೀಲ್ ಆಗ್ತಾ ಇಲ್ಲ. ಚೆನ್ನಾಗಿದೆ, ಒಳ್ಳೆ ಗಾಡಿ. ಕ್ರೇಜಿ ಎಕ್ಸಾಸ್ಟ್. ಎಲ್ಲಿ ಮಿಗ್ದವ್ರಲ್ಲ कोलार रोड ले लो भाई. नहीं फुल नहीं, कोलार रोड एग्जिट. टोल आएगा ना उधर. आप किधर जाना है? मुझे वो मार्कंडे बेटा टेंपल. ओ मार्कंडे बेटा भाई, आप इधर फर्स्ट एग्जिट ले लो. मालूर रोड लेना है आपको. मालूर रोड. हाँ 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 हाँ, फर्स्ट एग्जिट जो मिलेगा ये रोड पे वो ले लो. फर्स्ट एग्जिट इधर से 10 किलोमीटर होगा. हाँ, ये रोड पे अलाउ नहीं है 2 व्हीलर. ಯಾವುದು 10R ಬರಬೇಕಾ? 650R. ಹಾಂ 650. ಏಯ್ ಅವನು ಯಾರೋ ಉಡಿ ಹಾಕೊಂಡು ಓಡಿಸ್ತಿದ್ದಾನೆ, ಹೇಳ್ರು ಅವ್ರಿಗೆ. ನೀವೆಲ್ಲ ಗೇರಪ್ ಹಾಕಿ ಬಂದಿದ್ದೀರ ಪ್ರಾಪರಾಗಿ. ಆ ಥರ ಎಲ್ಲ ಪೇಸ್ ಬಡಿಬೇಕಂದ್ರೆ ಸ್ವಲ್ಪ ರಿಸ್ಕು ತುಂಬ. ಅವ್ರು ಮೋಸ್ಟ್ಲಿ ಇದರಲ್ಲಿ ಯೂಟರ್ನ್, ಬ್ರಿಡ್ಜ್ ಆದ್ಮೇಲೆ ಯೂಟರ್ನ್ ಇದೆಯಲ್ಲ ಅಲ್ಲಿ ತೊಗೊಂಡಿರ್ಬೋದು. ಇಷ್ಟೊತ್ತಲ್ಲ ತೊಗೊಳಲ್ಲ. ಬನ್ನಿ ಹೋಗೋಣ. ಲಾಂಚ್ ಕಂಟ್ರೋಲ್ ಹೆಂಗೆ ಆನ್ ಮಾಡೋದು ಇದರಲ್ಲಿ? ಫುಲ್ ಪವರ್ ಮೋಡ್ಗೆ ಇಕ್ಕೋ ಫಸ್ಟು. ಇದು ಮೀಡಿಯಂ ಪವರಲ್ಲಿದೆ. ಹೋಲ್ಡ್ ಇರೋ ಸೆಲೆಕ್ಟ್ ಬಟನ್ ಇಟ್ಕೋ. ಸೆಲೆಕ್ಟ್ ಬಟನ್ ಹೋಲ್ಡ್ ಮಾಡಿಕೋ ಇರೋ. ಹಾಂ, ಇನ್ನೊಂದು ಸರಿ ಸೆಲೆಕ್ಟ್ ಬಟನ್ ಹೊತ್ತು. ಹಾಂ, ಮೇಲೆ ಅಪ್ಪಾರ ಹೊತ್ತು. ಇನ್ನೊಂದು ಸರಿ. ಹಾಂ, ಇವಾಗ ಸೆಲೆಕ್ಟ್ ಬಟನ್ ಹೊತ್ತು. ಇವಾಗ ತಿರ್ಗಾ ಹೋಲ್ಡ್ ಮಾಡಿಕೋ. ಸೆಲೆಕ್ಟ್ ಬಟನ್. ಹಾಂ, ಬ್ಯಾಕ್ ಹೋಯ್ತು. ಇವಾಗ ನ್ಯೂಟ್ರಲ್ಗೆ ಹಾಕು. ಸೆಲೆಕ್ಟ್ ಬಟನ್ನು ಲ್ಯಾಪ್ ಸ್ವಿಚ್ಚು ಇಲ್ಲಿ 2 ಸ್ಟಾರ್ಟ್ ಸ್ಟಾಪ್ ಇದೆ ನೋಡು. ಹಾಂ, ಅದನ್ನು 2 ಹೋಲ್ಡ್ ಮಾಡಿಕೋ. ಅಲ್ಲಿ 3 ಲೈಟ್ಸ್ ಬ್ಲಿಂಕ್ ಆಗುತ್ತೆ. ಹಾಂ, ಅಷ್ಟೇ. ಇವಾಗ ಲಾಂಚ್ ಮಾಡಲ್ಲ ಇದು. ಈಗ ಆನ್ ಮಾಡಿ ಫಸ್ಟ್ ಗೇರ್ಗೆ ಹಾಕಿದರೆ ನೀನು ಡ್ರೈವ್ ಮಾಡು ಫುಲ್ಲು. ಫಸ್ಟ್ ಗೇರಲ್ಲಿ ಡ್ರೈವ್ ಮಾಡು. ಹೌದಾ? ಚಲೋ.
ಏನು ಸೇಮ್ ಹಂಗೆ ಕೇಳಿಸ್ತೈತಲ್ಲೋ, 10R ಥರ ಕೇಳಿಸ್ತೈತಿ ಇದು ಆ್ಯಕ್ಚುಲಿ, ಅಷ್ಟು ಬೇಸ್ ಕೇಳಿಸ್ತೈತೆ. ನಿಂದು ಹಳೆ 6R ಅಲ್ಲಿ 6R ಅಂತ ಗೊತ್ತಾಗೋದು, ಚಿಕ್ಕಿ ಇಂಜಿನ್ ಅಂತ. ಇದು ಸೇಮ್ ಹಂಗೆ ಇದೆ. ಏನೋ ಒಂಥರ ಡೀಪ್ ಆಗಿದೆ ನೋಡಿ. ಇಲ್ಲಿ ಸಣ್ಣ ಇದೆ, ಇಲ್ಲಿ ಸ್ವಲ್ಪ ವೈಡ್ ಆಗ್ಬಿಟ್ಟು ತಿರ್ಗಾ ಕನ್ವರ್ಜ್ ಆಗ್ತಾ ಇದೆ. ಒಂಥರ ಸಕ್ಕತ್ತಾಗಿ ಮಾಡೋನು ಎಕ್ಸಾಸ್ಟಿಂದ. ನೆಕ್ಸ್ಟ್ ಲೆವೆಲ್ ಇದೆ ಗುರು ನೋಡಿ. ಸೇಮ್ ನಮ್ಮ ಹುಲಿ ಥರನೇ. ನಿಮ್ಗೆ ಈ ವಿಡಿಯೋ ಹಾಕಿಲ್ಲ ಅಂದರೆ ಅದ್ರದ್ದೇ ಸೌಂಡ್ ಅನ್ಕೊಂಡ್ಬಿಡ್ತೀರಾ. ಒಳ್ಳೆ ಸೌಂಡ್ ಇದೆ ಮಚ್ಚಲೆ, ಕ್ರೇಜಿ ಎಕ್ಸಾಸ್ಟು. ಹೆಂಗಿತ್ತು ಫುಲ್ ಪವರ್ ಮಾಡು 10R? ಟ್ಯಾಕೋ ನಕ್ಕನ್ನ ಟ್ಯಾಕೋನೇ ಗುರು, ಅದು ಕಿಲ್ಲರ್ ಟ್ಯಾಕೋ ಅದು. ಅಯ್ಯಪ್ಪ 6Rಗೆ ಲಾಂಚ್ ಕಂಟ್ರೋಲ್ ಎಲ್ಲ ಕೊಟ್ಬಿಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರೋದು. ಏನು ಬ್ರೋ? XP95 ಎಲ್ಲರೂ ಸಿಗತ್ತಾ ಇಲ್ಲಿ? ಇಲ್ಲಿ ಈ ರೋಡಲ್ಲಿ ಏನೂ ಸಿಗಲ್ಲ. ಈ ರೋಡಲ್ಲಿ ಬೇಕು ಅಂದರೆ ನಿಮಗೆ ನಂದಿ ಉಪಚಾರ ಎಕ್ಸಿಟ್ ಇದೆಯಲ್ಲ, ಎಕ್ಸಿಟ್ ತೊಗೋಬಾರ್ದು, ಇನ್ನು ಸೀದಾ ಹೋಗ್ಬಿಟ್ಟು ಯೂಟರ್ನ್ ಹಾಕೋಬೇಕು. ಅಲ್ಲಿ ಇಂಡಿಯನ್ ಆಯಿಲಲ್ಲಿ XP95 ಸಿಗುತ್ತೆ. ಈ ಕೆಳಗೆ ಯಾವುದು ಇಲ್ವಾ? ಇಲ್ಲಿ ಕೆಳಗಡೆ ಹೋದ್ರೂ ಎಲ್ಲೂ ಸಿಗಲ್ಲ ಬ್ರೋ. 95 ಅಂತೂ ಸಿಗಲ್ಲ. ಹಾಂ, ಬೇರೆ ಯಾವ್ದಾದ್ರು ಎಷ್ಟಿದೆ? 37 ತೋರಿಸ್ತಾ ಇದೆ ರೇಂಜು. ಟೋಲ್ ದಾಟ್ಕೊಂಡು ಹೋಗ್ಬೇಕು, ತಿರ್ಗಾ ವಾಪಸ್ ಬರಬೇಕು. ಆರಾಮಾಗಿ ಹೋಗ್ಬಿಟ್ಟು ಶೆಲ್ ಬೆಸ್ಟು. ನಂದಿ ಉಪಚಾರ ಎಕ್ಸಿಟಲ್ಲಿ ಶೆಲ್ ಹಾಕೋಬಿಡ್ರಿ, ಆರಾಮಾಗಿ ಹೋಗಿರಿ. ಲೋ ಪವರ್ ಮೋಡಲ್ಲಿ ಹೋಗುತ್ತೆ. ಆ 37 ತೋರಿಸ್ತಾ ಇದೆ ಅಂದರೆ ನೀವು ಬ್ಯಾಟಿಂಗ್ ಮಾಡ್ತಾ ಇರೋದಕ್ಕೆ ರೇಂಜ್ ಅದು ಪ್ರಿಡಿಕ್ಟ್ ಮಾಡಿಬಿಟ್ಟಿರುತ್ತೆ ಇಷ್ಟೇ ಬರೋದು ಅಂತ. ನೀವು ಸ್ಲೋಗಿ ಹೋಗಿದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಬರಲೇ ಇಲ್ಲ ಅನ್ಸುತ್ತೆ, ಅಲ್ಲೇ ನಿಲ್ಸ್ಕೊಂಡ್ಬಿಟ್ರು ಅವರು. ಇವ್ರು ಹೇಳ್ದಂಗೆ ಹಿಂದೆನೇ ಯೂಟರ್ನ್ ತಗೊಂಡಿರ್ಬೇಕು. ಆದ್ರೂ ಬಂದಿರಬೇಕಾಯ್ತಲ್ಲ ಬ್ರೋ, ಇಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಆ ಕಡೆ ಇದ್ದಾರಾ? ಓಕೆ. ಸೊ ನೋಡಿ, ಇದು ಮಂತ್ರ ರೇಸಿಂಗ್ ಟ್ಯೂನ್ ಆಗಿದೆ. ಇವ್ರು ನಮ್ಮ ಭರತ್ ಅವ್ರ ಗಾಡಿ. ಎಕ್ಸಿಲ್ ಎಕ್ಸಾಸ್ಟು, ಆರೋ ಎಂಡ್ ಕ್ಯಾನು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇದು ನೋಡ್ಸೋಣ. ಇದು ಆ್ಯಕ್ಚುಲಿ ಒಳ್ಳೆ ಪವರ್ ಮಾಡ್ತಿದ್ದೆ ಅಂತೆ ನಮ್ಮ ಸುಬೋಧ್ ಹೇಳ್ದ. ಸೊ ಇದಕ್ಕೆ ಫುಲ್ ಕರೆಕ್ಷನ್ಸ್ ಮಾಡಿದ್ದಾರೆ, ಒಂಥರ ರೆಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲ. ಹಾಂ, ಹೌದಾ? ಬಟ್ ಅದರಲ್ಲಿ ಫ್ಯೂಲ್ ಇಲ್ವಲ್ಲೋ? ಬೇಡ, ಸುಮ್ಮನೆ ರಿಸ್ಕು. ನೆಕ್ಸ್ಟ್ ಟೈಮ್ ಸಿಗ್ತೀವಲ್ಲ ಆರಾಮಾಗಿ ಪೀಸಾಗಿ ರೈಡ್ ಮಾಡೋಣ. ಅದು ಓಡಿಸಿದ್ರೆ ಫುಲ್ಲಾಗಿ ಓಡಿಸ್ಬೇಕು, ಅರ್ಧಂಬರ್ಧೆಲ್ಲ ಮಾಡ್ಬಾರ್ದು. ನಿಂದು ಎಕ್ಸಾಸ್ಟ್ ಮಾತ್ರ ಅವನ ಅಮ್ಮನ ಕಿಲ್ಲರ್ ಗುರು. ಏನೋ ಅದು ಹಂಗೆ ಕಾಣಿಸ್ತೈತೆ, ಅದು ಮಿಷಿನ್ ಗನ್ ಇಟ್ಟಂಗೆ ಐತೆ ಹಿಂದೆ. ಒಳ್ಳೆ ಟೇಲ್ ಲೆವೆಲ್ಗೆ ಐತೆ ಗುರು ಎಕ್ಸಾಸ್ಟು. ಇದು ಕಾರ್ಬನ್ ಟಿಪ್ ತಾನೇ ಇದು? ಬ್ಯೂಟಿಫುಲ್. ಎಷ್ಟಾಯಿತು ಎಕ್ಸಾಸ್ಟ್ಗೆ? 155,000 ಜಸ್ಟ್ ಫಾರ್ ದಿ ಎಕ್ಸಾಸ್ಟ್ ಡಾರ್ಲಿಂಗ್ಸ್. ಫುಲ್ ಟೈಟಾನಿಯಮ್ ತಾನೇ ಅದು? ಇಲ್ಲ, ಇದು ಟೈಟಾನಿಯಮ್, ಮುಂದೆ ಎಲ್ಲ ಎಸ್ ಬಟ್ ಅದೂ ಟೈಟಾನಿಯಮ್ ಫಿನಿಶೇ ಕೊಟ್ಟವನೆ. ಇದು ವೆಲ್ಡಿಂಗ್ ಎಲ್ಲ ಟೈಟಾನಿಯಮ್ ವೆಲ್ಡಿಂಗ್ ಮಾಡ್ತಾರೆ, ಅದಕ್ಕೆ ಅಲ್ಲೆಲ್ಲ ಬ್ಲೂ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ ಮಚ್ಚಲ್ಲಿ. ಬ್ಯೂಟಿಫುಲ್ ಎಕ್ಸಾಸ್ಟ್ ಗುರು. ಸೊ ಇದರಲ್ಲೂ ಸ್ಟಾಕ್ ಓಟು ಸೆನ್ಸರ್ಸ್ ಕನೆಕ್ಟೇ ಇದೆ ತಾನೇ? ಇಲ್ಲ, 2 ಆಟೋ ಸೆನ್ಸರ್ ಡಿಸ್ಕನೆಕ್ಟು. ಇದು ಫುಲ್ ಕ್ಲೋಸ್ ಪೈಪ್ ಇದು. ಹಂಗಾರೆ ನೀನು ಟ್ಯೂನ್ ಮಾಡೋದೇ ಬೆಟರ್. ಅದಕ್ಕೆ ಎರರ್ ಬರ್ತಾ ಇರೋದು. ಅದೇ ಗೊತ್ತಾಯ್ತು. ಅಷ್ಟೇ, ಇದು ಮಾಡಿಬಿಡು, ಮಂತ್ರಲ್ಲೇ ಫ್ಲ್ಯಾಶ್ ಮಾಡಿಸ್ಬಿಡು. ಇದಕ್ಕಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ತೆಗಿಬೋದು ಅನಿಸುತ್ತೆ. ಸೊ BMC ಏರ್ ಫಿಲ್ಟ್ರು ಹಾಕಿದ್ದಾನೆ ಆಲ್ರೆಡಿ. ಸೊ ಎವ್ರಿಥಿಂಗ್ ಇಸ್ ಪ್ರಿಟಿ ಮಚ್ ಲೋಡೆಡ್ ಗುರು. ಈ ಗಾಡಿಗೆ ಒಂದು ಫ್ಲ್ಯಾಶ್ ಒಂದೇ ಬಾಕಿ ಇರೋದು, ಬೇರೆ ಎಲ್ಲ ಆಗೋಗೈತೆ. ಇದಕ್ಕೇನಿಲ್ಲ ತಾನೇ ಇನ್ನು ಹಾಕೋದಂಥದ್ದು? ಅದು ಬಿಡು, ಅದು ಆಪ್ಷನಲ್ಲು. ಬೇಸಿಕ್ ಐಟಮ್ಸ್ ಎಲ್ಲ ಲೋಡ್ ಮಾಡಿಬಿಟ್ಟಿದೆ ಆಲ್ರೆಡಿ. ಪ್ರಾಡಕ್ಟ್ಸ್ ಪೂಲ್ಸ್ ಕೂಡ ಹಾಕೋನೆ. ಇನ್ನು ಟ್ರ್ಯಾಕ್ ಗೀಕ್ ಹೋಗಬೇಕು ಅಂದರೆ ಆ ಲೈನ್ಸ್ ಎಲ್ಲ ಚೇಂಜ್ ಮಾಡಬೇಕು, ಬ್ರೇಕ್ ಲೈನ್ಸು ಅಷ್ಟೇ. ಪ್ರಾಪರ್ ಟ್ರ್ಯಾಕ್ ಮೆಷಿನ್ ಗುರು. ಇಂಡಿಯಾಗೆ ನೀವು ಆ್ಯಕ್ಚುಲಿ ಆ ದೊಡ್ಡ ಗಾಡಿಗಳಿಗಿನ ಇದು ಮಸ್ತ್ ಮಜಾ ಮಾಡ್ಬೋದು ಆ್ಯಕ್ಚುಲಿ. ನೋಡಿ, ಈ ಥರ ರೋಡ್ ಸಿಕ್ಕಿದ್ರೆ ಅಷ್ಟೇ ಇದನ್ನು ಮ್ಯಾಕ್ಸ್ ಔಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಇದನ್ನೇ ಮ್ಯಾಕ್ಸ್ ಔಟ್ ಮಾಡೋಕ್ಕಾಗಲ್ಲ. ಅದು ಮರ್ತೋಗ್ರಿ, ಅದಕ್ಕಿರೋ ಪವರ್ಗೆ ನಿಮ್ಗೆ ತುಂಬ ರೋಡ್ಗಳು, ಖಾಲಿ ರೋಡ್ ಬೇಕು. ಇಂಡಿಯಾಗೆ ದಿ ಬೆಸ್ಟ್ ಸೂಪರ್ ಸ್ಪೋರ್ಟ್ ಅಂದರೆ 6Rನೇ. ಒಳ್ಳೆ ಮಜಾ ಮಾಡ್ಬೋದು. ಸೌಂಡು ಕಿಲ್ಲರ್ ಮಿಷಿನ್ ಗುರು. ಏನು ಹೆವಿ ಕಂಫರ್ಟ್ ಇದೆ ಮಚಾ. ಇದನ್ನು ಬೇಗ ಲೀನ್ ಮಾಡ್ಬೋದು 10RRಗಿನ. ಕಾರ್ನರ್ಸಲ್ಲಿ ಆ್ಯಕ್ಚುಲಿ ಇದು ಬೇಗ ಹೋಗ್ಬಿಡುತ್ತೆ. ನಮ್ಮ ಗ್ರಿಪ್ಸ್ ಚೆನ್ನಾಗಿ ಸಿಗುತ್ತೆ. ಅದು ಹೆವಿ, ಸ್ವಲ್ಪ ಎಮ್ಮೆ ಥರ ಗಾಡಿ ಅದು. $10 $6 ಫೋಟೋ ಗಿಡ ಹೊಡೆಯ ಮಚ್ಚಲೆ ಒಂದು ಎಲ್ಲ ಹಾಕಿರ್ಬೋದು. ಇವನು ನೋಡಿತಾನೆ, ಇವನು ಅದೇ ಅಲ್ಲ ಕೆಲಸ ಒಂದು. ಸೊ ಡಾರ್ಲಿಂಗ್ಸ್, ಈ ವಿಡಿಯೋಗೆ ಅಷ್ಟೇ. ಇದಾಗಿತ್ತು ಒಂದು ಶಾರ್ಟ್ ಕ್ರೇಜಿ ಸ್ಪ್ರಿಂಟ್ ವಿತ್ ಬಾಯ್ಸ್. ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಈ ಬಾಯ್ಸ್ ಎಲ್ಲ.
ಸೂಪರಾಗಿ ಯಾವ್ದೋ ನಾವು ಒಂದು ಆ ಕಡೆ ಒಂದು ರೈಡ್ ಹಾಕೋಬೇಕು ಮಚ್ಚಲೆ ಪೆನುಕೊಂಡ ಸೈಡು. ಟ್ರ್ಯಾಕ್ ರೈಡರ್ಸ್ ಹೌದಾ? 2-3 ಸರಿ ಹೋಗಿದ್ದೀನಿ. ಹಾಂ ಅದೇ ಅದಕ್ಕೆ ನೀವು ಟ್ರ್ಯಾಕ್ ರೈಡರ್ ಅಂತ ಇದರಲ್ಲೇ ಗೊತ್ತಾಗೋದು. ಇಲ್ಲ ನೀವೆಲ್ಲ ಬ್ಯಾಟಿಂಗ್ ಮಾಡ್ತಾರೋ ಪೇಸ್ ನೋಡಿದ್ರೆ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಯಾರೋ ರೂಕೀಸ್ ಎಲ್ಲ ಮಾಡಲ್ಲ ಹಂಗೆ. ಆ ಕಡೆ ಪಿನುಕೊಂಡ ಸೈಡ್ ಒಂದು ಹೊಡಿಯೋಣ ಯಾವಾಗನ. ಅದೇ ಅನಂತಪುರಂಗೆ ಹೋಗಿ ಹಾಂ ಬೆಸ್ಟು, ಒಂದು ಸಂಡೇ ಇಟ್ಕೊಂಡು ಸಿರಾಜಾಗಿ ಬರ್ಬೋದು. ಸೊ ದಟ್ಸ್ ಅಬೌಟ್ ಇಟ್ ಡಾರ್ಲಿಂಗ್ಸ್. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಟಿವಿ ಇನ್ ಕನ್ನಡ. ಸಿಗೋಣ. ಬಾಯ್.